ಕ್ರಿಸ್ತನೇ. ಯಾಕಂದ್ರೆ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು ಅಂತಿದೆ. ಅದರಿಂದ ಆ ಸಭೆ ಯಾರ್ದು? ಸಭೆ ಯಾರ್ದು? ಕ್ರಿಸ್ತನು. ಸಭೆಯನ್ನ ಕಟ್ಟಿದವನು ಯಾರು? ಯೇಸು ಕ್ರಿಸ್ತನು. ಸಭೆಯನ್ನ ಪ್ಲಾನ್ ಮಾಡಿದವನು ಯಾರು? ಯೇಸು ಕ್ರಿಸ್ತನು. ಸಭೆಗೋಸ್ಕರ ರಕ್ತವನ್ನ ಸುರಿಸಿದವನು ಯಾರು? ಯೇಸು ಕ್ರಿಸ್ತನು. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡಿ. ದೇವರು ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು 20-28 ಅಪೊಸ್ತಲರ ಕೃತ್ಯಗಳು 20-28 ದೇವರು ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಹೇಗೆ ಸಂಪಾದಿಸಿಕೊಂಡನು ಸಭೆಯನ್ನ? ಸ್ವಂತ ರಕ್ತದಿಂದ. ಯಾರು ರಕ್ತ ಸುರಿಸಿರೋದು? ಅಂದ್ರೆ ರಕ್ತವನ್ನ ಕೊಟ್ಟು ಸಭೆಯನ್ನ ಏನ್ ಮಾಡಿದಾನಂತೆ? ಸ್ಥಾಪನೆ ಮಾಡಿರೋದು, ಸಂಪಾದಿಸಿಕೊಂಡಿರೋದು, ಕೊಂಡ್ಕೊಂಡಿದ್ದಾನೆ. ಸಭೆಯನ್ನ ಯೇಸು ಸ್ವಾಮಿ ಕೊಂಡ್ಕೊಂಡಿದ್ದಾನೆ. ಯಾವ್ದನ್ನು ಕೊಟ್ಟು? ತನ್ನ ರಕ್ತವನ್ನು ಕೊಟ್ಟು. ರೈಟ್, ಸ್ವಂತದದು, ಓನ್. ಓಕೆ, ಈಗ ಅಶೋಕಿಗೆ ನಿಮಗೆ ಮಕ್ಕಳಿದಾರ? ಎಷ್ಟು ಮಂದಿ ಮಕ್ಕಳು? 3 ಜನ ಇದ್ದಾರೆ ಬಸ್. 3 ಜನ. ಆ ಮಕ್ಕಳು ನಿನಗೆ ಹೇಗಾದ್ರು? ನಿನ್ನ ರಕ್ತ ಅಲ್ವಾ? ಏನ್ ಬೆಲೆ ಕೊಡಿ ರಕ್ತ, ನಿನ್ನ ರಕ್ತ ಸ್ವಂತ ಮಕ್ಕಳು. ಯಾಕಂದ್ರೆ ನಿನ್ನ ರಕ್ತದಿಂದ ಹುಟ್ಟಿದಂತವ್ರು ಅವರು. ನಿನ್ನ ಸ್ವಂತ ಅದು. ಅದನ್ನ ಬೇರೆ ಮಕ್ಕಳಂತ ಹೇಳಕ್ಕೆ ಸಾಧ್ಯನಾ? ಅದು ಬೇರೆಯವ್ರ ಮಕ್ಕಳ ಸಾಧ್ಯನೇ ಇಲ್ಲ. ಅದೇ ವಿಧವಾಗಿ ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಸಂಪಾದಿಸಿಕೊಂಡಿರುವಂತಹ ಸಭೆಗೆ ಬೇರೆಯವರು ಹೇಗೆ ಅಧಿಕಾರಿಗಳಾಗ್ತಾರೆ? ಹೇಗೆ ಓನರ್ಸ್ ಆಗ್ತಾರೆ? ಹೇಗೆ ಯಜಮಾನರಾಗ್ತಾರೆ? ಸಭೆಗೋಸ್ಕರ ರಕ್ತವನ್ನ ಸುರಿಸಿದವನು ಒಬ್ಬನೇ. ಸಭೆಗೋಸ್ಕರ ರಕ್ತ ಸುರಿಸಿದವನು ಎಷ್ಟು? ಒಬ್ಬನೇ. ಪೌಲನು ಕೂಡ ಯಾರು? ಶ್ರಾಮಿಕ ಅಷ್ಟೇ ಆತನು. ನೋಡಿ ಒಂದ್ಸರಿ 1ನೇ ಕೊರಿಂಥ ಇನ್ನೊಂದು ಪಾಠ ಇದೆ. ನೆಕ್ಸ್ಟ್ ಸಭೆ ಬಗ್ಗೆ ಬರುತ್ತೆ. ಸಭೆ ಬಗ್ಗೆ ಬಂದಾಗ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ. ಆದ್ರೆ ಈಗ ಕ್ರಿಸ್ತನೇ ಸಭೆಗೆ ಅಧಿಕಾರಿ, ದೇವರ ರಾಜ್ಯಕ್ಕೂ ಯೇಸು ಕ್ರಿಸ್ತನೇ ಅಧಿಕಾರಿ ಅನ್ನೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಓಕೆ, 1ನೇ ಕೊರಿಂಥ 3ನೇ ಅಧ್ಯಾಯ 4ರಿಂದ 5. ನಾನು ಪೌಲನೆಂದು ಎಂದು ಮತ್ತೊಬ್ಬನು ಅಪೊಲ್ಲೋಸನೆಂದು ಎಂದು ಹೇಳುತ್ತಿರುವಾಗಲೇ ಕೆಲವರು ನರಪ್ರಾಣಿಗಳಿದ್ದಲ್ಲವೇ? ಹಾಗಾದ್ರೆ ಅಪೊಸ್ತಲನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸ್ಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ ಸಭೆಯನ್ನ ಬೆಳೆಸುತ್ತಾ ಬಂದವರು ಯಾರಂತೆ? ದೇವರು ಕ್ರಿಸ್ತನು. ಅದನ್ನ ಸಭೆಯನ್ನ ನೆಟ್ಟಿದವನು ನೀನ್ ಆಗಿರ್ಬಹುದು, ನೀರು ಒಯ್ದವನು ಬೇರೆ ಆಗಿರಬಹುದು, ಬಟ್ ಅದನ್ನ ಬೆಳೆಸಿರೋದವನು ಮಾತ್ರ ಯಾರು? ದೇವರು. ಆಗ ನಾವೆಲ್ಲರೂ ಯಾರಂತೆ? ಸಭೆಗೋಸ್ಕರ ಕಷ್ಟಪಟ್ಟಿರುವಂತ ನಾವೆಲ್ಲರೂ ಯಾರಂತೆ? ಸೇವಕರು. ನಾವ್ ಯಾರು? ಬರೀ ಸೇವಕರಷ್ಟೇ. ಪೌಲನೇ ಹೇಳ್ತಿದ್ದಾನೆ, ನಾನು ನೆಟ್ಟೆನು, ಅಪೊಲ್ಲೋ ನೀರು ಹೊಯ್ದನು, ವೃದ್ಧಿ ಮಾಡಿದವನು ದೇವರು. ಆದ್ರಿಂದ ನಾವು ಸೇವಕರು ಮಾತ್ರ. ನಾವು ಕೂಲಿ ಕೆಲಸಗಾರರು, ಪರಿಚಾರಕರೇ ನಾವು ಹೊರತು ಓನರ್ಸ್ ಅಲ್ಲ, ಯಜಮಾನರಲ್ಲ ಸಭೆಗೆ. ಈಗ ಪೌಲನು ಎಷ್ಟು ಸೇವೆ ಮಾಡಿದ್ದಾನೆ ಅಲ್ವಾ? ಅಪೊಸ್ತಲರು ಎಷ್ಟು ಸೇವೆ ಮಾಡಿದ್ದಾರೆ, ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅವ್ರು ಯಾವತ್ತಾದ್ರೂ ಈ ಸಭೆ ನಮ್ದು ನಾನು ಸ್ಥಾಪನೆ ಮಾಡಿದ್ದೇನೆ ಅಂತ ಹೇಳಿ ಪೌಲನ್ ಏನಾದ್ರು ಇದು ಮಾಡಿದಾನ ಬೈಬಲ್ ಅಲ್ಲಿ ನೋಡೋದಾದ್ರೆ? ಇಲ್ಲ, ಮಾಡಿಲ್ಲ. ಯಾಕಂದ್ರೆ ಆ ಸಭೆ ಯಾರದು? ಸಭೆ ಕ್ರಿಸ್ತನದು. ಪೌಲು ಇವರೆಲ್ಲರೂ ಯಾರು? ಸೇವಕರು. ಈಗ ನಾವು ಕೂಡ ಅಷ್ಟೇ 100 ಜನಕ್ಕೆ ದೀಕ್ಷಾಸ್ಥಾನ ಕೊಟ್ಟಿರ್ಬೋದು, ನಾವು 100 ಜನಕ್ಕೆ ಕೊಟ್ಟಿರ್ಬೋದು. ಅಷ್ಟೇ ಯಾಕೆ ಈ 2000 ಮಂದಿಗೆ ಆದ್ರೂ ನಾವು ದೀಕ್ಷಾಸ್ಥಾನ ಕೊಟ್ರು ಸಭೆಗೆ ಓನರ್ ಯಾರು? ಕ್ರಿಸ್ತನು. ಈಗ ನೀವು ಈ ಮಾತನ್ನ ಹೋಗಿ ಕಲ್ವರಿ ಟೆಂಪಲ್ ಸತೀಶ್ ಕುಮಾರ್ ಹೇಳಿದ್ರೆ ಒಪ್ತಾರ ಅವರು?
ಇಲ್ಲ. ಅಲ್ಲಪ್ಪ, ಈ ಕಲವರಿ ಟೆಂಪಲ್ ಗೆ ನೀನಲ್ಲ ಓನರು. ಯೇಸು ಕ್ರಿಸ್ತನಪ್ಪ ಅಂದ್ರೆ ಸತೀಶ್ ಕುಮಾರ್ ಒಪ್ತಾನ? ಏನಂತಾನೆ? ಇದು ನಂದಪ್ಪ ಅಂತ. ಇದು ಸತೀಶ್ ಕುಮಾರ್ ಸಭೆ, ಇದು ಜೈಪಾಲ್ ಸಭೆ. ಅದು ಇನ್ಯಾರಿದ್ದಾರೆ ನಿಮ್ಮೂರಲ್ಲಿ? ಯಾರು ದೊಡ್ಡ ಹುಬ್ಳಿಯಲ್ಲಿ ಆದ್ರೆ ಯಾವ್ದೋ ಒಂದಿದೆ, DMM DDM ಯಾವ್ದೋ ಒಂದು ಯಾವ್ದು ದೊಡ್ಡದಿದೆ ಸಭೆ. ಈಗ ಎಲ್ಲರೂ ಕೂಡ ಪಾಲ್ತಂಗಯ್ಯ, AG ಅಂದ್ರೆ ಪಾಲ್ತಂಗಯ್ಯ ಸಭೆ. ಇದೆಲ್ಲ ಕೂಡ ಮನುಷ್ಯರು ಅದ್ರ ಮೇಲೆ ಓಕೆ ಅಂದ್ರೆ ಯಜಮಾನತನ ತೋರ್ಸಕ್ ನೋಡ್ತಾ ಇದಾರೆ, ದೊರೆತನ ತೋರ್ಸಕ್ ನೋಡ್ತಾ ಇದಾರೆ. ದೊರೆ ಒಬ್ಬನೇ, ದೊರೆತನ ಅಂದ್ರೆ ಓನರ್ ಒಬ್ಬನೇ. ಯಾರ? ಕ್ರಿಸ್ತನ. ನಾವೆಲ್ಲರೂ ಯಾರು? ಸೇವಕರಷ್ಟೇ. ಕೆಲಸ ಮಾಡ್ತಾ ಇದೀವಿ, ಸಂಬಳ ತಗೊಂತಾ ಇದೀವಿ, ನಾವು ಓನರ್ಸ್ ಅಲ್ಲ. ಓಕೆ, ಸೊ ಈಗ ಆ ರಾಜ್ಯವು ನಂತರ ಸಭೆಯು ಈ ಎರಡು ಒಂದೇ ಅನ್ನೋದಕ್ಕೆ ನಾವು ನೋಡ್ತೇವೆ. ರೈಟ್? ಈಗ ರಾಜ್ಯದಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತೆ? ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ಸಭೆಯಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಭೆಯಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ರೈಟ್? 1 ಕೊರಿಂಥ 12ನೇ ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯ 13. ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ. ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ. ರೈಟ್. 13ನೇ ವಚನದಲ್ಲಿ ಯಹೂದ್ಯರಾಗಲಿ, ಗ್ರೇಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ಶರೀರದಲ್ಲಿ